ಈಗ ಯುದ್ಧ ನಡೀತಾ ಇದೆ. ಅಲ್ಲಿ ನಡೀತಾ ಇರೋ ಯುದ್ಧ ಬೇರೆ, ಆದರೆ ನಮ್ಮ ಜಿಲ್ಲೆಯೊಳಗೆ ನಡೀತಾ ಇದೆಯಲ್ಲ ಯುದ್ಧ. ಯಾರ್ಯಾರೋ ತಾಯಿಯ ಮಕ್ಕಳು ಬಲಿಯಾಗ್ತಾ ಇದ್ದಾರಲ್ಲ. ಈಗ ಅವರಿಗೆ ಅರ್ಥ ಆಗೋದು ಯಾವಾಗ? ಬಹುಶಃ ಈ ಒಂದು ಚಿಂತನೆ ಇವತ್ತು ಹಿಂದೂ ನಾವೆಲ್ಲರೂ ಒಂದು ಅಂತ ಎನ್ನುವರಲ್ಲಿಲ್ಲ. ಅದು ಬಂದಿದ್ದರೆ ನನಗೆ ನನ್ನ ಮನೆಯಲ್ಲಿ ಬಂದ ಹಾಗೆ ಅದು ಗಾಂಧಿವಾದದಿಂದ. ನನ್ನ ಪಾಲಿಗೆ ಇದು ಒಂದು ಕಾಲ್ಪನಿಕ ಕಾದಂಬರಿ ಅಲ್ಲ, ಇದು ವಾಸ್ತವವಾದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಅಥವಾ ಮಂಗಳೂರು ಮತ್ತು ಪುತ್ತೂರೆಲ್ಲ ಬರ್ತದೆ, ಅದರಿಂದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ವಾಸ್ತವ ಚಿತ್ರಣ ಈ ಕಾದಂಬರಿ. ಅದನ್ನು ಬರೆಯುವ ಧೈರ್ಯ ಮಾಡಿದಾರಲ್ಲ ಬಶೀರ್, ಅದಕ್ಕೆ ನಾನು ಅವರನ್ನು ಮೊದಲಿಗೆ ಅಭಿನಂದಿಸ್ತೇನೆ. ಎಲ್ರಿಗೂ ಸೈನ್ಸ್ ಮತ್ತು ಕಾಮರ್ಸ್ ಬೇಕಾಗಿದೆ. ಈ ದೇಶದ ಚರಿತ್ರೆ, ಈ ದೇಶದ ಸೌಹಾರ್ದತೆ, ಈ ದೇಶದ ಸಾಮರಸ್ಯ, ಈ ದೇಶದ ಯಾವ ಸ್ವಾತಂತ್ರ್ಯ ಹೋರಾಟಗಳು ಏನೂ ಗೊತ್ತಿಲ್ಲ ನಮ್ಮ ಇವತ್ತಿನ ಪೀಳಿಗೆಗೆ. ತಪ್ಪು ಯಾರ್ದು ಅಂದರೆ ಆ ಮಕ್ಕಳದಲ್ಲ. ನನ್ನ ಅಧ್ಯಾಪನದಲ್ಲಿ ನಾನು ಅರ್ಥ ಮಾಡಿಕೊಂಡದ್ದೇನೆಂದರೆ, ಮಕ್ಕಳನ್ನು ನಾವು ಅರ್ಥ ಮಾಡಿಕೊಳ್ಬೋದು, ಅವರನ್ನು ಸರಿ ಮಾಡ್ಬೋದು, ಆದರೆ ಅವರ ಹೆತ್ತವರನ್ನಲ್ಲ, ಸಮಾಜದಲ್ಲಿರುವ ಹಿರಿಯರನ್ನಲ್ಲ ಎನ್ನುವುದು ನನ್ನ ಅನುಭವದ ಸತ್ಯ. ಆದರೆ ಈ ಅನುಭವವನ್ನು ಹೇಳಬೇಕಲ್ಲ, ಇಲ್ಲಿದ್ದಂಥ ಯಾವ ಮಂದಿಯೂ ಹಾಗೆ ಮಾಡಿರುವುದಿಲ್ಲ. ಆದ್ದರಿಂದ ಇಲ್ಲಿ ಬರ್ತಾರೆ. ಅನೇಕರಿಗೆ ಸಾರ್ವಜನಿಕವಾಗಿ ನಾನು ಈ ಮಾತನ್ನು ಹೇಳಿದ್ದೇನೆ. ಹದಿಹರೆಯ ಎನ್ನುವುದು ಎರಡು ವಿಷಯಗಳಿಗೆ ಬಹಳ ಬೇಗನೆ ಆಕರ್ಷಣೆ ಆಗುವಂಥದ್ದು. ಒಂದು ಪ್ರೀತಿ, ಇನ್ನೊಂದು ಶೌರ್ಯ, ಹೀರೋಯಿಸಮ್. ಹುಡುಗರಿಗಾದರೆ ಹೀರೋಯಿಸಮ್ ಮತ್ತು ಹುಡುಗಿಯರಿಗಾದರೆ ಪ್ರೀತಿ. ಅದೇ ಹುಡುಗರಿಗೂ ಪ್ರೀತಿ ಆಗ್ಬೋದು, ಹುಡುಗಿಯರು ಅದೇ ಹೀರೋಯಿಸಮನ್ನು ಆರಾಧಿಸ್ತಾರೆ. ಈ ಹಿನ್ನೆಲೆಯ ಒಳಗೆ ಈ ಕಥೆಯನ್ನು ಕಟ್ಟಿಕೊಡುವಂಥ ಪ್ರಯತ್ನ ಬಶೀರ್ ಮಾಡಿದ್ದಾರೆ. ಆದರೆ ಅದರ ಒಳಗೆ ಹಿರಿಯರು ಅನಿಸಿಕೊಂಡವರು, ಹೆತ್ತವರಾಗಿರ್ಬೋದು, ಗುರುಗಳಾಗಿರ್ಬೋದು, ಇವರೆಲ್ಲ ಹೇಗೆ ನಮ್ಮ ಹದಿಹರೆಯದ, ಯಾಕಂದ್ರೆ ನೋಡಿ, ಅವರು PUCಯಲ್ಲೇ ನಿಲ್ಲಿಸಿದ್ದಾರೆ ಆ ಕಥೆಯನ್ನು, ಮತ್ತು ಮುಂದುವರಿಸಲಿಲ್ಲ. ಎಲ್ಲ ಸಂದರ್ಭದಲ್ಲೂ ಡಿಗ್ರಿ ಕಾಲೇಜ್ನಲ್ಲಿ ಮಕ್ಕಳನ್ನು ನೋಡಿಕೊಳ್ಳೋದು ಬಹಳ ಕಷ್ಟದ ವಿಷಯ ಅಲ್ಲ. ಎಲ್ಲ ಸಿದ್ಧರಾಗಿರ್ತಾರೆ, ಒಂದೋ ಕಲಿಕೆಗೆ ಸಿದ್ಧರಾಗಿರ್ತಾರೆ, ಇಲ್ಲ ಅಂದರೆ ಇಂಥ ವಿಷಯಗಳಿಗೆ ಸಿದ್ಧರಾಗಿ ಹೋಗಿರ್ತಾರೆ. ಆದರೆ ಹದಿಹರೆಯದ PUCಯ ವಿದ್ಯಾರ್ಥಿಗಳನ್ನು ಬ್ರೈನ್ ವಾಶ್ ಮಾಡೋದು ಬಹಳ ಸುಲಭ. ನಿಮಗೆ ಆದಿತ್ಯವಾರ ನಾವು ವಿಶೇಷ ಪಾಠ ತರಗತಿಗಳನ್ನು ಮಾಡ್ತೇವೆ ಅಂತ ಕರೆಸಿಕೊಂಡು ಹೇಳುವಂಥ ವಿಷಯಗಳೇನು? ಇವನ್ನೆಲ್ಲ ನಾವು ಕಿವಿಯಾರ ಕೇಳಿದ್ದು, ನೋಡಿದ್ದು, ಮಾಡಿದ್ದು, ಮತ್ತು ನಮ್ಮ ಮಕ್ಕಳನ್ನು ಹೇಗೆ ಬಲಿಪಶು ಮಾಡಿದ್ದಾರೆ ಎನ್ನುವುದು ಕೂಡ. ಯಾಕಂದರೆ ಅದರ ಚಕ್ರವ್ಯೂಹಕ್ಕೆ ಸಿಲುಕಿದ ಮೇಲೆ ಪಪ್ಪನಿಗೆ ಮದುವೆ ಆಗದ ಹಾಗೆ ಅವರಿಗೂ ಮದುವೆ ಆಗೋದಿಲ್ಲ. ಅವ್ರದ್ದು ಸೊಂಟ ಮುರಿದುಕೊಂಡಿದ್ದಾರೆ ಅನೇಕರು, ಇವತ್ತು ಕಣ್ಣು ಕಳ್ಕೊಂಡಿದ್ದಾರೆ, ಕಾಲು ನನ್ನ ಎದುರಿಗೆ ಹೋಗ್ತಾರೆ ಕಾಲು ಎಳ್ಕೊಂಡು ನನ್ನ ಎಷ್ಟೋ ವಿದ್ಯಾರ್ಥಿಗಳು. ಇನ್ನು ಎಷ್ಟು ಸುಳ್ಳುಗಳನ್ನು ಸಾಮಾಜಿಕವಾದ ಹೋರಾಟಗಳ ಸಂದರ್ಭದಲ್ಲಿಯೂ ಕೂಡ ನಮ್ಮ ನಡುವೆಯೇ ಬಂದು ನಮ್ಮನ್ನು ಹೇಗೆ ದಿಕ್ಕಾಪಾಲು ಮಾಡ್ತಾರೆ ಎನ್ನುವುದನ್ನು ಕೂಡ ನಾನು ಅನುಭವಿಸಿದ್ದೇನೆ. ಅದರಿಂದ ನನ್ನ ಪಾಲಿಗೆ ಇದು ಒಂದು ಕಾಲ್ಪನಿಕ ಕಾದಂಬರಿ ಅಲ್ಲ, ಇದು ವಾಸ್ತವವಾದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಅಥವಾ ಮಂಗಳೂರು ಮತ್ತು ಪುತ್ತೂರೆಲ್ಲ ಬರ್ತದೆ, ಅದರಿಂದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ವಾಸ್ತವ ಚಿತ್ರಣ ಈ ಕಾದಂಬರಿ. ಅದನ್ನು ಬರೆಯುವ ಧೈರ್ಯ ಮಾಡಿದಾರಲ್ಲ ಬಶೀರ್, ಅದಕ್ಕೆ ನಾನು ಅವರನ್ನು ಮೊದಲಿಗೆ ಅಭಿನಂದಿಸ್ತೇನೆ. ಇದು ಬರೀಲಿಕ್ಕೆ ಸಾಧ್ಯ ಆಗುವುದು ಅಂತಂದರೆ ಅದು ಮಾನವ ಪ್ರೀತಿಯಿಂದ ಮಾತ್ರ. ಮಾನವ ಪ್ರೀತಿಯ ತಳಹದಿಯಲ್ಲಿ ಬರೀಲಿಕ್ಕೆ ಸಾಧ್ಯ ಆಗುವುದಾಗಿದ್ದರೆ ಅಂಥ ಸಾಹಿತ್ಯ ನವೋದಯದಲ್ಲೂ ಬಂದಿದೆ, ನವ್ಯದಲ್ಲಿ ಬಂದಿದೆಯೋ ಅಂತ ಹೇಳಿದರೆ ಅದು ಉದ್ದ ಉರುಟು ಮೇಲೆ ಕೆಳಗೆ ವಕ್ರವಾಗಿ ಎಲ್ಲ ಹೋಗಿ ಅದರ ಒಳಗೆ ಹುಡುಕ್ಲಿಕ್ಕೆ ಬಹಳ ಕಷ್ಟ ಆಯಿತು. ಯಾಕಂದರೆ ಇತ್ತೀಚೆಗೆ ಇವತ್ತು ಬೆಳಗ್ಗೆ ಪ್ರಾರಂಭದಲ್ಲಿ ಹಾಡಿದ ಆಶಯ ಗೀತೆ ಹಾಡಿದ್ರಲ್ಲ, ನಾನಿಂಥ ಅನೇಕ ಪ್ರಯೋಗಗಳನ್ನು ಮಾಡಿದ್ದೇನೆ. ನಾವೆಲ್ಲರೂ ಇಲ್ಲಿ ಎಲ್ಲ ಧರ್ಮೀಯರಿದ್ದೇವೆ. ಆ ಹಾಡು ಕೇಳಿದಾಗ ಯಾರಿಗೂ ಅದು ತಮಗೆ ಸಂಬಂಧಪಟ್ಟದ್ದಲ್ಲ ಅಂತ ಅನ್ನಿಸಲಿಲ್ಲ. ಎಲ್ಲರ ಬದುಕಿಗೆ ಸಂಬಂಧಪಟ್ಟದ್ದು, ಮನುಷ್ಯರ ಬದುಕಿಗೆ ಸಂಬಂಧಪಟ್ಟದ್ದು. ಮನುಷ್ಯರ ಬದುಕಿಗೆ ಸಂಬಂಧಪಟ್ಟಂಥ ಹಾಡುಗಳು ನಮ್ಮಲ್ಲಿ ಇಲ್ಲವೇ? ನಾವು ಒಬ್ಬರ ಮನಸ್ಸನ್ನು ನೋಯಿಸುವುದಕ್ಕಾಗಿಯೇ ಒಂದು ಕಾರ್ಯಕ್ರಮದಲ್ಲಿ ಹಾಡನ್ನು ಹಾಡಬೇಕೇ, ಅಥವಾ ಅದನ್ನೇ ನೆಪವಾಗಿಸಿಕೊಂಡು ಒಂದು
ಘಟನೆಯನ್ನು ಹುಟ್ಟು ಹಾಕೋದಕ್ಕೆ ಮಾಡಬೇಕೇ ಎನ್ನುವುದು ನನ್ನ ಪ್ರಶ್ನೆ. ಅಂಥ ಹಾಡುಗಳನ್ನು ಬಹಳಷ್ಟು ಹುಡುಕಿದಾಗ ನವ್ಯರ ಯಾವ ಸಂದರ್ಭದಲ್ಲೂ ಮಾನವ ಪ್ರೀತಿಯ ಕವಿತೆಗಳು ನನಗೆ ಸಿಕ್ಕಲಿಲ್ಲ. ನಾನು ಅದನ್ನು ಸಂಗ್ರಹ ಮಾಡ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ನನಗೆ ಮಾನವ ಪ್ರೀತಿಯ ಹಾಡುಗಳನ್ನು ಎಲ್ಲರ ಜೊತೆಯಲ್ಲಿ ಹಾಡೋದಕ್ಕೆ ಬೇಕಾಗಬಹುದಂಥ ಹಾಡುಗಳನ್ನು ಹೇಳಿದರೆ ನವ್ಯರ ಸಂದರ್ಭದಲ್ಲಿ ಸಿಗಲಿಲ್ಲ. ಯಾಕೆ ಅನ್ನೋದನ್ನು ವಿಮರ್ಶಕರನ್ನೇ ಕೇಳಬೇಕು ನಾವು. ಇನ್ನು ನವೋದಯ ಆಯಿತು, ನವ್ಯ ಬಂತು, ಆಮೇಲೆ ವಿಮರ್ಶಕರ ಮುಂದಿನದನ್ನು ನಿಮಗೆ ಬಂಡಾಯ ಸಾಹಿತ್ಯ ಅಂತ ಇವತ್ತು ಹೇಳೋದಿಲ್ಲ, ಅವರು ನವ್ಯೋತ್ತರ ಅಂತ ಬಹಳ ಚಂದದ ಶಬ್ದವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ನವ್ಯೋತ್ತರ ಅಂತ ಹೇಳಿದರೆ ಅದು ಬಂಡಾಯ ಅಂತ ಅನಿಸೋದಿಲ್ಲ, ಬಂಡಾಯ ಅವ್ರಿಗೆ ಕೇಳಬಾರ್ದು. ಯಾಕಂದರೆ ಬಂಡಾಯದೊಳಗೆ ಪ್ರತಿಭಟನೆ ಇದೆ. ಅಥವಾ ಮುಸ್ಲಿಂ ಸಾಹಿತ್ಯ ಅಂತ ಹೇಳಬಾರ್ದು, ಶೂದ್ರ ಸಾಹಿತ್ಯ ಅಂತ ಹೇಳಬಾರ್ದು, ಮಹಿಳಾ ಸಾಹಿತ್ಯ ಅಂತ ಹೇಳಬಾರ್ದು. ಅದು ಹೇಳಿದ ತಕ್ಷಣ ಅವರು ವಿಜೃಂಭಿಸ್ತಾರಲ್ಲಿ. ಆ ಕಾರಣಕ್ಕೆಯೇ ವಿಮರ್ಶಕರು ನವ್ಯೋತ್ತರ ಅಂತ ಒಂದು ಒಳ್ಳೆಯ ಶಬ್ದವನ್ನು ಕೊಟ್ಟಿದ್ದಾರೆ. ಆದರೆ ನನಗೆ ಅಲ್ಲಿ ಅದು ಮುಸ್ಲಿಂ ಸಾಹಿತ್ಯ ಅಂತ ಹೇಳಿದರೆ ಅದು ಮುಸ್ಲಿಮರು ಬರೆದದ್ದೇ ಸಾಹಿತ್ಯ ಅಂತಲ್ಲ, ಮುಸ್ಲಿಂ ಬದುಕಿನ ಪರಿಚಯವನ್ನು ಮಾಡಿಕೊಡುವಂಥದ್ದು. ಅದು ಸಾರಾ ಬರಿಬೋದು, ಬುಳ್ವಾರು ಬರಿಬೋದು, ಫಕೀರ್ ಮಹದ್ ಬರಿಬೋದು, ಅಥವಾ ನನ್ನಂಥವಳು ಬರಿಬೋದು. ನಾನು ನನಗೆ ಗೊತ್ತಿದ್ದದನ್ನು ಬರೆದಿದ್ದೇನೆ. ಯಾಕಂದರೆ ನಮಗೆ ಪರಿಚಯ ಆಗೋದು ಅದು ಕುರಾನ್ ಓದಿ ಆಗುವಂಥದ್ದಲ್ಲ. ಕುರಾನನ್ನು ತನ್ನೊಳಗೆ ಇರಿಸಿಕೊಂಡು ಅದಕ್ಕೆ ಸರಿಯಾಗಿ ನಡೆಯುವಂಥವನಿತಾನಲ್ಲ, ಅವರ ಧರ್ಮದ ಆ ಆಚರಣೆಗಳು ನಮ್ಮ ಧರ್ಮದವರಲ್ಲಿ ಯಾಕಿಲ್ಲ? ಒಬ್ಬ ಸಾಮಾನ್ಯ ಮುಸ್ಲಿಮರಲ್ಲಿ ಅದೇ ರೀತಿಯಲ್ಲಿ ಒಬ್ಬ ಸಾಮಾನ್ಯ ಹಿಂದುವಿನಲ್ಲಿ ಇರಬಹುದಾದಂಥ ಒಳ್ಳೆಯ ಜೀವನ ಮೌಲ್ಯ ಯಾಕೆ ಒಬ್ಬ ಉತ್ತಮ ಮುಸ್ಲಿಂ ಅಂತ ಹೇಳಿದವನಲ್ಲಿ ಇಲ್ಲದಿರಬಹುದು? ಅದರಿಂದ ಧರ್ಮ ಎನ್ನುವಂಥದ್ದು ನಮ್ಮ ನುಡಿ ಮತ್ತು ನಮ್ಮ ಬದುಕಿನಲ್ಲಿ ಇಲ್ಲದೇ ಇದ್ದರೆ ಅದು ಧರ್ಮ ಅಲ್ಲ. ಅದರಿಂದ ಧರ್ಮವನ್ನು ರಕ್ಷಣೆ ಮಾಡಿದವರನ್ನು ಧರ್ಮ ರಕ್ಷಣೆ ಮಾಡ್ತದೆ ಹೇಳ್ತಾರೆ. ಧರ್ಮವನ್ನು ರಕ್ಷಣೆ ಮಾಡಬೇಕಾದ್ದಕ್ಕೆ ಯಾವ ಸೇನೆಯೂ ಬೇಡ, ಯಾರೂ ಬೇಕಾಗಿಲ್ಲ. ನಾವು ಮನುಷ್ಯ ಪ್ರೀತಿಯಿಂದ ಬದುಕುವುದಕ್ಕೆ ಸಾಧ್ಯವಾದರೆ, ನನ್ನ ಅಂಕಣದಲ್ಲಿದ್ದದ್ದು ಅದುವೇ. ಯಾಕಂದರೆ ನನಗೆ ಬಾಲ್ಯದಿಂದ ನನಗೆ ಗೊತ್ತಿರೋದು ಮುಸ್ಲಿಮರೊಟ್ಟಿಗೆ, ಕ್ರಿಶ್ಚಿಯನ್ರೊಟ್ಟಿಗೆ, ಹಿಂದೂಗಳೊಟ್ಟಿಗೆ ಜೊತೆಯಲ್ಲಿ ಬೆಳೆದು ಗೊತ್ತಿರೋದು. ಅದು ಇಲ್ಲದೇ ಇರುವಂಥ ಒಂದು ಸ್ಥಿತಿಯನ್ನು ಯಾರು ಸೃಷ್ಟಿ ಮಾಡಿದ್ದಾರೆ? ಈ ಸುಳ್ಳನ್ನು ಸೃಷ್ಟಿ ಮಾಡುವವರು ಯಾರು? ಈ ಪ್ರಶ್ನೆಗೆ ಉತ್ತರವನ್ನು ನಾವು ಕಂಡುಕೊಳ್ಬೇಕಾಗಿದ್ದರೆ ಬಹುಶಃ ನಾನು ಕೇಳಿದೆ, ಈಗ ಈ ಕಾದಂಬರಿ ಅದಕ್ಕೆ ಅಗ್ನಿಪಥ ಅಂತ ಹೆಸರು ಇರಲಿಲ್ಲ ಆಗ, ಯುದ್ಧ ಅಂತ ಹೇಳಿದರು ಬಶೀರ್, ಯುದ್ಧ ಅಂತ ಇತ್ತು. ಈಗ ಯುದ್ಧ ನಡೀತಾ ಇದೆ. ಅಲ್ಲಿ ನಡೀತಾ ಇರೋ ಯುದ್ಧ ಬೇರೆ, ಆದರೆ ನಮ್ಮ ಜಿಲ್ಲೆಯೊಳಗೆ ನಡೀತಾ ಇದೆಯಲ್ಲ ಯುದ್ಧ. ಯಾರ್ಯಾರೋ ತಾಯಿಯ ಮಕ್ಕಳು ಬಲಿಯಾಗ್ತಾ ಇದ್ದಾರಲ್ಲ. ಈಗ ಅವರಿಗೆ ಅರ್ಥ ಆಗೋದು ಯಾವಾಗ? ತಂದೆ ತಾಯಿಗಳಿಗೆ. ಅದು ನನ್ನಂತಹ ಕಾಲೇಜು ಅಂತಂದರೆ ನಿಮ್ಗೆ ಗೊತ್ತಿದೆ, ಮಂಗಳೂರಿನ ಯಾವ ಕಾಲೇಜಿನಲ್ಲಿಯೂ ಸೀಟು ಸಿಕ್ಕದೇ ಇರುವಂಥ ಅತ್ಯಂತ ಕಡಿಮೆ ಅಂಕಗಳನ್ನು ಗಳಿಸಿರುವಂಥ ಮಕ್ಕಳು. ಅವರು ಯಾಕೆ ಕಡಿಮೆ ಅಂಕಗಳನ್ನು ಗಳಿಸಿರ್ತಾರೆ ಅಂತ ಹೇಳಿದ್ರೆ, ಅವರ ಅಪ್ಪ ಅಮ್ಮ ಓದುವಾಗ ಕೂತ್ಕೊಳ್ಳುವಾಗೆಲ್ಲ ಹಾರ್ಲಿಕ್ಸು, ಹಾಲು, ಬಾದಾಮಿ ಎಲ್ಲ ಕೊಂಡೋಗಿ ಕೊಡುವಂಥವ್ರಲ್ಲ. ಓದಿದರೆ ಓದ್ತಾನೆ, ಇಲ್ಲದಿದ್ದರೆ ಇರ್ತಾನೆ. ಮುಸ್ಲಿಂ ಮಕ್ಕಳಾದರೆ ನಾಳೆ ಗುದಿರಿ ಹೆಕ್ತಾನೆ, ಇನ್ನೊಬ್ಬನಾದರೆ ನಾಳೆ ಕೂಲಿ ಮಾಡ್ತಾನೆ, ಅಷ್ಟೇ. ಅದು ಬಿಟ್ಟರೆ ಬೇರೆ ಗೊತ್ತಿಲ್ಲದವರು. ಅಂಥ ಒಂದು ಬದುಕಿನ ಮನೆಯಿಂದ ಬಂದ ಮಕ್ಕಳನ್ನು ಬಲಿಪಶುವನ್ನಾಗಿ ಮಾಡಿಸುವಂಥ ಎಚ್ಚರಿಕೆಯನ್ನು ನಾವೆಲ್ಲರೂ ನಮ್ಮ ನಮ್ಮ ಸಮುದಾಯದೊಳಗೆ ಹಂಚಬೇಕಾಗಿದೆ. ಯಾಕಂದರೆ ಇವತ್ತು ಯಾರಾದರೂ ಮೇಲ್ವರ್ಗದ ಮೇಲ್ಜಾತಿಯ ಮಕ್ಕಳಿದ್ದಾರಲ್ಲಿ, ನಾನು ಎಷ್ಟೋ ಸ್ಟ್ರೈಕ್ ಆಗಿ ಬೇರೆ ಕಾಲೇಜಿನವ್ರು ನಮ್ಮ ಎದುರು ಬಂದಾಗ ಕೇಳಿ, ನೋಡಿ ಡೊನೇಷನಿಗೆ ಅಂತ ಬಂದಿದ್ದೀರಿ, ನಮ್ಮ ಕಾಲೇಜು ಡೊನೇಷನ್ ತಗೊಳ್ಳೋದಿಲ್ಲ. ಬೇರೆ ಕಾಲೇಜಿನಲ್ಲಿ ಡೊನೇಷನ್ ಕೊಟ್ಟವರು ಯಾರೂ ನಿಮ್ಮ ಜೊತೆಗೆ ಬರಲಿಲ್ಲ. ನೀವ್ಯಾಕೆ ನಿಮ್ಮ ಬದುಕನ್ನು ಹಾಳು ಮಾಡ್ತೀರಿ? ನೀವು ಯಾರಿಗಾಗಿ ಸ್ಟ್ರೈಕ್ ಮಾಡ್ತಾ ಇದ್ದೀರಿ? ಡೊನೇಷನ್ ಕೊಟ್ಟವರು ಅಲ್ಲಿ ಲ್ಯಾಬಲ್ಲಿ ಕೂತ್ಕೊಂಡು ಕಲಿತಾ ಇದ್ದಾರೆ. ಉಳಿದವರೆಲ್ಲ ಅಲ್ಲೇ ಇದ್ದಾರೆ, ಕಾಮರ್ಸ್ನವರಲ್ಲೇ ಇದ್ದಾರೆ, ಸೈನ್ಸ್ನವರಲ್ಲೇ ಇದ್ದಾರೆ. ನೀವು ಆರ್ಟ್ಸ್ ವಿದ್ಯಾರ್ಥಿಗಳಲ್ಲಿ ಬಂದು ನಿಮ್ಮನ್ನು ಇತರರನ್ನು ಹಾಳು ಮಾಡೋದು, ಇವರನ್ನು ಕಳಿಸಿಕೊಟ್ಟದ್ದು ಅವರೇ ಬಂದದ್ದಲ್ಲ, ಮಕ್ಕಳೇ ಬರೋದಿಲ್ಲ. ಇದು ನಂಗೆ ಗೊತ್ತುಂಟು. ದೊಡ್ಡವರು ಕಳಿಸಿಕೊಟ್ಟೇ ಬರುವಂಥದ್ದು, ನಾವು ಹಿರಿಯರು ಕಳಿಸಿಕೊಟ್ಟೇ ಬಂದವರು. ಬಹುಶಃ 85ಕ್ಕಿಂತ ಮೊದಲು ಹದಿಹರೆಯದ ಮಕ್ಕಳು ನನ್ನ ವಿದ್ಯಾರ್ಥಿಗಳಿದ್ದವರೆಲ್ಲ ಒಂದು ರೀತಿ ತುಂಟಾಟಿಕೆಯವರು, ಹದಿಹರೆಯದ ತುಂಟಾಟ. ಇನ್ನು ಹೈಸ್ಕೂಲ್ನಿಂದ ಈಚೆಗೆ ಬಂದು ಆಚೆಗೆ ದೊಡ್ಡವರಾಗೋದಕ್ಕೆ ಬೇಕಾದಂಥ ತರಗತಿ ಪಾಠ ಮಾಡಲಿಕ್ಕೆ ಬಿಡದೇ ಇರುವಂಥ ತುಂಟಾಟ ಮಾಡೋದು, ಇನ್ನೇನೋದು ಹೆಸರಿಡೋದು, ನಮಗೆಲ್ಲ ಅಡ್ಡ ಹೆಸರಿಡೋದು, ಇಂಥದ್ದು ಪಾಠದ ಗುರಿ. ಆದರೆ 84, 85 ಬಂದಂತಹ ವಿದ್ಯಾರ್ಥಿ ಸಂಘಗಳ
ಏನು ಚುನಾವಣೆಗಳು ಪ್ರಾರಂಭವಾಯಿತು ಅವುಗಳ ನಂತರದಲ್ಲಿ ನಮ್ಮ ಜಿಲ್ಲೆಯ ಇತಿಹಾಸವೇ ಬದಲಾಗಿದೆ. ಇವತ್ತು ಅವರೆಲ್ಲರೂ ಕೆಲವರು ಇನ್ನೂ ಉನ್ಮಾದಗೊಂಡು 40 ವರ್ಷ ದಾಟಿ ಆಗಿದೆ ಕೆಲವರಿಗೆ, ಆದರೆ ಬದುಕು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯವಾಗದಿರುವವರು ಅನೇಕರಿದ್ದಾರೆ. ನಾವು ಎಚ್ಚೆತ್ತುಕೊಳ್ಬೇಕಾದದ್ದು ಬಹುಶಃ ಈ ಕಾದಂಬರಿಯನ್ನು ಓದಿದ ಮೇಲೆ ಒಬ್ಬ ಪಪ್ಪು ಅಲ್ಲ, ಅನೇಕ ಪಪ್ಪುಗಳಿಲ್ಲಿದ್ದಾರೆ, ಅನೇಕ ಕಬೀರರಿದ್ದಾರೆ. ನೋಡಿ, ಕಬೀರನಂಥವರಿಗೆ ಸಣ್ಣ ಕೆಲಸ ಮಾಡಿ ಬದುಕಲಿಕ್ಕಾಗ್ತದೆ, ಅವ ಕಾಯಕ ಜೀವಿ. ಇಂಥ ಸಂದರ್ಭದ ಒಳಗೆ ನನಗಿನ್ನೊಂದು ಪ್ರಶ್ನೆ ಉಂಟು. ಇಲ್ಲಿ ಕೋಮು ದ್ವೇಷ ಅಂತ ಹೇಳುವಾಗ ಚರ್ಚ್ಗಳ ಮೇಲೆಯೂ ಆಘಾತ ಆಗಿದೆ, ಹೊಡೆತ ಬಿದ್ದಿದೆ, ಎಲ್ಲ ಆಗಿದೆ. ಅವರು ಅದನ್ನು ಸ್ವೀಕರಿಸುವಂಥ ರೀತಿ ಹೇಗಿದೆ, ಅವರು ಯಾವ ಸ್ಟ್ರಾಟಜಿಯಲ್ಲಿ ಅದನ್ನು ಎದುರಿಸ್ತಾರೆ ನನಗೆ ಗೊತ್ತಿಲ್ಲ. ಯಶೋಸುಂದರ್ ಅವರು ಅದನ್ನು ಹೇಳಬೇಕು. ಜೊತೆಗೆ ನಾವಿಬ್ಬರು ಒಟ್ಟು ಸೇರಬೇಕಾಗಿದ್ದರೆ ನಿಮ್ಮ ಸಂಸ್ಥೆಯೊಳಗೂ ಕಷ್ಟ ಆಗ್ತದೆ, ಹಿಂದೂಗಳ ಸಂಸ್ಥೆಯೊಳಗೂ ಕಷ್ಟ ಆಗ್ತದೆ. ಈ ಪ್ರಶ್ನೆ ನಂದಿದು ಸಾಮಾಜಿಕವಾಗಿ. ನಾವು ಯಾಕೆ ಕ್ರಿಶ್ಚಿಯನ್ ಸಂಸ್ಥೆಯ ನಡುವೆ ಒಳಗೆ ಬರ್ತೇವೆ? ಇದು ನನ್ನ ಸಾಮಾಜಿಕ ಪ್ರಶ್ನೆ. ಅವರು ನಮಗೆ ಬೆಂಬಲ ಕೊಡ್ತಾರೆ, ನಾವೆಲ್ಲರೂ ಈ ಪ್ರಶ್ನೆಯನ್ನು ಕೇಳಬೇಕು. ಯಾಕೆ ನಮ್ಮದೇ ಒಂದು ಇನ್ಸ್ಟಿಟ್ಯೂಷನ್ನಲ್ಲಿ, ಹಿಂದೂಗಳ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಯಾಕೆ ನಮ್ಮ ಹಿಂದೂಗಳ ಇನ್ಸ್ಟಿಟ್ಯೂಷನ್ ಇಂಥ ಆಲೋಚನೆಗೆ ಇನ್ನೂ ಸಹ ಸೌಹಾರ್ದಕ್ಕೆ ಬದ್ಧವಾಗೋದಿಲ್ಲ? ಅಥವಾ ಒಂದು ಮುಸ್ಲಿಂ ಸಂಸ್ಥೆ ಆದರೂ ಯಾಕೆ ಬದ್ಧವಾಗೋದಿಲ್ಲ? ಬಹುಶಃ ಆಗ ನಾವು ಪೊಲೀಸರನ್ನು ಹೊರಗಿಟ್ಟುಕೊಂಡೇ ಕಾರ್ಯಕ್ರಮ ಮಾಡಬೇಕಾಗ್ತದೆ. ಗೊತ್ತಿದೆ ನಮಗೆ, ನಾವು ಅದನ್ನು ಮಾಡಿದ್ದೇವೆ. ಅನೇಕ ಬಾರಿ ನಾವು ಇನ್ನೊಬ್ಬರನ್ನು ಈ ರೀತಿಯಲ್ಲಿ ಮಾತನಾಡ್ತಕ್ಕಂಥವರನ್ನಿರುವಾಗ ಪೊಲೀಸರ ರಕ್ಷಣೆ ಬೇಕು ಅಂತ, ಆದರೆ ಪೊಲೀಸರೇ ಎಷ್ಟು ರಕ್ಷಣೆ ಕೊಡ್ತಾರೆ ಎನ್ನುವಂತಹ ಪೊಲೀಸ್ ವ್ಯವಸ್ಥೆಯ, ಸೇನೆಯ ವ್ಯವಸ್ಥೆಯ ಎಲ್ಲ ವಿಚಾರಗಳು ನಮಗೆ ಗೊತ್ತಿರುವುದರಿಂದ ನಮಗೆ ನಾವೇ ರಕ್ಷಕರು, ಬೇರೆ ಯಾರೂ ರಕ್ಷಕರಿಲ್ಲ. ಹೋರಾಟಕ್ಕೆ ಧುಮುಕಿದವನಿಗೆ ಅದರ ಬಗ್ಗೆ ಅರಿವು ಖಂಡಿತವಾಗಲೂ ಇದೆ. ಆದರೆ ಸೇನೆ ಅಂದರೆ ಏನು ಯಾಕಂದರೆ ನನ್ನ ಅನೇಕ ವಿದ್ಯಾರ್ಥಿಗಳು ಸೇನೆಗೆ ಹೋಗ್ತವೆ ಅಂತ ಎಲ್ಲ ಪ್ರತಿಜ್ಞೆ ಮಾಡಿದವರು ಇದ್ದಾರೆ, ಪಪ್ಪುನ ಹಾಗೆಯೇ ಪ್ರತಿಜ್ಞೆ ಮಾಡಿದವರಿದ್ದಾರೆ, ಭಾಷಣದಲ್ಲಿ ಮಾಡಿದವರಿದ್ದಾರೆ. ಇದೇ ಸಂದರ್ಭದಲ್ಲಿ ನನಗೆ ಅಲ್ಲಿ ಪಪ್ಪುವಿನ ತಾಯಿ ಬಂದ ಹಾಗೆಯೇ ಒಬ್ಬ ವಿದ್ಯಾರ್ಥಿನಿ ನೆನಪಾಗ್ತಾ ಇದ್ದಾಳೆ ನಮ್ಮ ಕಾಲೇಜಿನಲ್ಲಿ. ಅವಳು ಭಾಷಣ ಮಾಡುವಾಗ ಹೇಳಿದ್ದು, ಬ್ರಾಹ್ಮಣ ಹುಡುಗಿಯವಳು, ಅವಳು ಯಾವುದೋ ಒಂದು ವಿಷಯದ ಬಗ್ಗೆ ಮಾತನಾಡುವಾಗ ಹೇಳಿದ್ಲು, ಅಲ್ಲ ನಾವು ಯಾಕೆ ಹೀಗೆ, ಯಾವ ವಿಷಯ ಅಂತ ನೆನಪಿಲ್ಲ ನನಗೆ, ಅವಳು ಹೇಳಿದ ವಿಷಯ ಮಾತ್ರ ನೆನಪುಂಟು, ಅವಳ ಹೆಸರು ನೆನಪುಂಟು ನನಗೆ, ನಾನು ಹೇಳೋದಿಲ್ಲ. ಅವಳು ಏನು ಹೇಳಿದ್ದಂದರೆ, ನಮ್ಮ ಮನೆಗೆ ಸಾಹೇಬರು ಬಂದರೆ ನಮ್ಮಪ್ಪ ಅವರನ್ನು ಚಾವಡಿಯಲ್ಲಿ ಕರೆಸಿ ಒಟ್ಟಿಗೆ ಕೂತ್ಕೊಂಡು ಕಾಫಿ ಕುಡಿತಾರೆ, ಒಳಗಿಂದ ಅಮ್ಮ ಅಥವಾ ನಾವು ತಂದು ಕಾಫಿ ಕುಡಿತೇವೆ. ಅದೇ ಹಿಂದೂಗಳು ಅಂತ ಹೇಳುವಂಥವರನ್ನು ನಾವು ಯಾಕೆ ಅವರು ಬೇರೆ ಜಾತಿಯವರು ದೂರ ನಿಲ್ಲಬೇಕು ಅಂತ ಹೇಳ್ತೇವೆ? ಅದೇ ಕ್ರಿಶ್ಚಿಯನ್ ಬಂದರೆ ನಮ್ಮ ಒಳಗೆ ಬಂದು ಕೂತ್ಕೊಳಿಸಿಕೊಂಡು ಜೊತೆಯಲ್ಲಿ ಅವರ ಜೊತೆಗೆ ನಾವು ಕಾಫಿ ತಿಂಡಿ ಮಾಡ್ತೇವೆ. ಆದರೆ ಅದೇ ಹಿಂದೂಗಳು ಎನ್ನುವರನ್ನು ನಾವು ಯಾಕೆ ಮಾಡ್ತೇವೆ ಅಂತ ಒಬ್ಬ ಹೆಣ್ಣು ಮಗಳು ಕೇಳಿದ್ದು. ಬಹುಶಃ ಈ ಒಂದು ಚಿಂತನೆ ಇವತ್ತು ಹಿಂದೂ ನಾವೆಲ್ಲರೂ ಒಂದು ಅಂತ ಎನ್ನುವರಲ್ಲಿಲ್ಲ. ಅದು ಬಂದಿದ್ದರೆ ನನಗೆ ನನ್ನ ಮನೆಯಲ್ಲಿ ಬಂದ ಹಾಗೆ ಅದು ಗಾಂಧಿವಾದದಿಂದ. ಆ ಕಾಲದಲ್ಲಿ ಅವರು ಬೆಂಬಲ ಕೊಟ್ಟಂತಹ ಅನೇಕ ಅಂತರ್ಜಾತೀಯ ಅಲ್ಲ ಅಂತರ್ಧರ್ಮೀಯ ವಿವಾಹಗಳಿಂದ ಅವರೆಲ್ಲರೂ ಎಷ್ಟು ಚೆನ್ನಾಗಿ ಬದುಕಿ ಬಾಳಿದ್ದಾರೆ, ಎಷ್ಟು ಒಳ್ಳೆಯ ಒಂದು ಮಾದರಿಯನ್ನು ಹಾಕಿಕೊಟ್ಟಿದ್ದಾರೆ ಎನ್ನುವುದರ ಒಳಗೆ ಬಹುಶಃ ಅವುಗಳೂ ಕೂಡ ಒಂದು ಮುಖ್ಯ ಆಗ್ತದೆ. ಮತ್ತು ನಮ್ಮ ನಡುವೆ ಅಂಥವರು ಬೇಕಷ್ಟು ಜನ ಇದ್ದಾರೆ ಎನ್ನುವಂಥ ಒಂದು ನೆಲೆ. ಇವುದೆಲ್ಲ ಸಾಮಾಜಿಕವಾದಂಥ ಪ್ರಶ್ನೆಗಳು ಎನ್ನುವ ಹಿನ್ನೆಲೆಯಲ್ಲಿ ನಾನು ಈ ಕಾದಂಬರಿಯನ್ನು ಗ್ರಹಿಸಿಕೊಳ್ತಾ ಇದ್ದೇನೆ. ನಾನು ಹೇಳಿದ ಹಾಗೆಯೇ ಇದನ್ನು ನಾನು ಅನುಭವಿಸಿದವಳೇ, ಇಲ್ಲಿ ನಡೆದ ಎಲ್ಲ ಘಟನೆಗಳನ್ನು ಅನುಭವಿಸಿದವಳು. ಅದರಿಂದ ನಾನು ಕತೆ ಬರೆಯೋದಿದ್ದರೆ ಇನ್ನು ಬೇರೆ ಥರದಲ್ಲಿ ಬರೀಬೇಕು, ಹೇಗೆ ಬರೀತೇನೋ ಗೊತ್ತಿಲ್ಲ. ನನ್ನದು ಕತೆ ಬರೀಲಿಕ್ಕೆ ಬಹಳ ಹಿಂದೆ, ನಂದದೊಂದು ಪ್ರಬಂಧ ಬರೆದ ಹಾಗೆ ಆಗ್ತದೆ ಅಥವಾ ನೇರವಾಗಿ ಬರೆದ ಹಾಗೆ ಆಗ್ತದೆ ಗೊತ್ತಿಲ್ಲ, ಅದಕ್ಕೂ ದಿನ ಬರಬಹುದು. ಯಾಕಂದರೆ ಅಷ್ಟೂ ಘಟನೆಗಳು ಇನ್ನೂ ನನ್ನ ಹೊಟ್ಟೆಯೊಳಗೆ ತಳಮಳ ತಲ್ಲಣಗಳನ್ನು ಮಾಡ್ತಾ ಇವೆ. ಎಲ್ಲೋ ಪಕ್ಕ ಒಬ್ಬ ವಿದ್ಯಾರ್ಥಿ ಕಂಡ ಕೂಡಲೇ ಆ ಘಟನೆ ನೆನಪಾಗ್ತದೆ. ಎಲ್ಲೋ ಒಬ್ಬ ಹುಡುಗಿ ನನಗೆ ಈಗಲೂ ಪತ್ರ ಬರೆದ್ರೆ ಅವಳ ದಿನದಲ್ಲಿ ಅವಳ ಬಗ್ಗೆ ಹರಡಿದಂತಹ ಸುಳ್ಳುಗಳನ್ನು ಮತ್ತೆ ನೆನಪಿಸಿಕೊಳ್ಬೇಕಾಗ್ತದೆ. ಯಾಕಂದರೆ ಅವಳ ಬದುಕು ಮತ್ತೆ ಕಟ್ಟಿಕೊಳ್ಳಲಿಕ್ಕೆ ಬಹುಶಃ ಅಲ್ಲಿದ್ದಂಥ ಕನ್ನಡ ಪಂಡಿತರ ಹಾಗೆ ನಾನು ಏನೋ ಸ್ವಲ್ಪ ಕೆಲಸ ಮಾಡಿದ್ದೇನೆ ಎನ್ನುವಂಥ ಒಂದು ತೃಪ್ತಿ ಅಷ್ಟೇ ನನ್ನದು. ಆ ತೃಪ್ತಿ ಮತ್ತು ಆ ಧೈರ್ಯ
ನನ್ನನ್ನು ಇಲ್ಲಿ ಇವತ್ತು ಕರೆಸಿದೆ ಅಂತ ಹೇಳುವಂಥ ಮಾತು ಹೇಳ್ತಾ, ಬಶೀರ್ ಅವರು ಬಹುಶಃ ವೇದಿಕೆ ಏರಬೇಕು, ನಾನು ಮನೆ ಒಳಗೆ ಕೂತ್ಕೊಳ್ಬಾರ್ದು ಎನ್ನುವ ಹಾಗೆ ನನ್ನನ್ನು ಕರೆದಿದ್ದಾರೆ ಅಂತ ಭಾವಿಸಿದ್ದೇನೆ. ನಾನು ಹಾಗೆಯೇ ಅದೇ ಪ್ರೀತಿ ಇಟ್ಟುಕೊಂಡು ಬಂದಿದ್ದೇನೆ. ಅವಕಾಶಕ್ಕೆ ಎಲ್ಲರನ್ನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ.